ಅಮಾವಾಸ್ಯೆಯು 2025 ಮಾರ್ಚ್ 29 ರಂದು ಬರಲಿದೆ. ವರ್ಷದ ಈ ಅಮಾವಾಸ್ಯೆಯಂದು ಸೂರ್ಯಗ್ರಹಣವು ಸಂಭವಿಸುತ್ತದೆ. ಇದು ತುಂಬಾ ಶಕ್ತಿಯುತವಾಗಿದೆ. ಗ್ರಹಣವು ಯುಗಾದಿ ಮೊದಲು ಬಂದಿರುವುದರಿಂದ ನಿಂಬೆಹಣ್ಣಿನಿಂದ ಈ ಒಂದು ಪರಿಹಾರವನ್ನು ಮಾಡಿ ಹೊಸ ವರ್ಷದಲ್ಲೂ ಹಣ ಬರುತ್ತಲೇ ಇರುತ್ತದೆ ಮತ್ತು ನಿಮ್ಮ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ. ನಿಮ್ಮ ಮನೆಯಲ್ಲಿ ಹಣದ ಮಳೆಯಾಗುತ್ತದೆ. ನಿಮ್ಮ ಬಡತನ ದೂರವಾಗುತ್ತದೆ. ಈ ಶಕ್ತಿಶಾಲಿ ಅಮಾವಾಸ್ಯೆಯ ದಿನದಂದು ಇದನ್ನು ಮಾಡಲು ಮರೆಯದಿರಿ, ಏಕೆಂದರೆ ಎಲ್ಲಾ ದಾರಿದ್ರ್ಯ ಕಳೆದು ಹೋಗುತ್ತದೆ ಮತ್ತು ಅದ್ಭುತ ಫಲಿತಾಂಶಗಳು ಬರುತ್ತವೆ. ಪರಿಹಾರಗಳನ್ನು ಮಾಡುವುದರಿಂದ ಪರಿಹಾರಗಳು ನಿಮಗೆ ಒಳ್ಳೆಯದನ್ನು ತರುವುದು ಮಾತ್ರವಲ್ಲದೆ ನಿಮ್ಮ ಮನೆಯನ್ನು ಸಂಪತ್ತಿನಿಂದ ತುಂಬಿಸುತ್ತದೆ. ನೀವು ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಬರಲು ಸಾಧ್ಯವಾಗುತ್ತದೆ ಮತ್ತು ನೀವು ಎಲ್ಲಾ ರೀತಿಯಲ್ಲೂ ಒಗ್ಗೂಡುತ್ತೀರಿ. ಅಮಾವಾಸ್ಯೆ ಮತ್ತು ಪರಮ ಮಂಗಳಕರವಾದ ಅಲೌಕಿಕ ಶಕ್ತಿಗಳೊಂದಿಗೆ ಈ ಪರಿಹಾರವನ್ನು ಮಾಡಲು ಮರೆಯದಿರಿ. ನಿಂಬೆಹಣ್ಣಿಗೆ ನಮ್ಮ ತೊಂದರೆಗಳನ್ನು ಹೋಗಲಾಡಿಸುವ ಶಕ್ತಿಯಿದೆ. ನಮ್ಮ ಜೀವನವನ್ನು ಅದ್ಭುತವಾಗಿ ಸಂತೋಷಪಡಿಸುವ ಸಂಗತಿಯಿದೆ. ಎಲ್ಲರೂ ಅಮಾವಾಸ್ಯೆಯ ದಿನವೂ ಈ ನಿಂಬೆ ಪರಿಹಾರವನ್ನು ಅನುಸರಿಸಲು ಮರೆಯದಿರಿ. ಇಲ್ಲವಾದಲ್ಲಿ ಹೊಸ ಹೊಸ ಸಮಸ್ಯೆಗಳು ಬರುತ್ತಲೇ ಇರುತ್ತವೆ. ನಾವು ವಾಸಿಸುವ ಮನೆಗೆ ಏನಾದರೂ ತೊಂದರೆ ಇರುತ್ತದೆ. ಸಾಲದ ತೊಂದರೆಗಳು, ಆರೋಗ್ಯ ಸಮಸ್ಯೆಗಳು ಬರುತ್ತಿವೆ ಎಂದು ಭಾವಿಸುತ್ತೇವೆ. ಮನಃಶಾಂತಿ ಇರುವುದಿಲ್ಲ ಎಂದು ದುಃಖ ಪಡುವವರಿಗೆಲ್ಲ ನಿಸ್ಸಂಶಯವಾಗಿ ನಿಂಬೆಯೇ ಪರಿಹಾರ. ನಿಮ್ಮ ಮನೆ ನಿಮ್ಮ ಪರವಾಗಿ ಬರುತ್ತದೆ ಮತ್ತು ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ. ಒಣಭಾರ ತೊಲಗುತ್ತದೆ. ದಿಷ್ಟಿ ದೋಷವು ದೂರವಾಗುತ್ತದೆ. ನೆಗೆಟಿವ್ ಎನರ್ಜಿ ದೂರವಾಗುತ್ತದೆ. ಮನೆಗೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ. ಹಾಗೂ ಅಮಾವಾಸ್ಯೆಯ ದಿನ ನಿಂಬೆ ಹಣ್ಣಿನಿಂದ ಏನು ಮಾಡಬೇಕು ಈಗ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕೂ ಮುನ್ನ ಸ್ನೇಹಿತರೆ, ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಜೈ ಶ್ರೀರಾಮ್ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ, ಈ ಅಮಾವಾಸ್ಯೆಯ ದಿನ ಯಾವುದೇ ಸಂದರ್ಭದಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಯಾವುದೇ ರೂಪದಲ್ಲಿ ತಿನ್ನಬೇಡಿ, ಆಹಾರವಾಗಿ ಸೇವಿಸಬೇಡಿ ಎಂದು ವಿಜ್ಞಾನ ಹೇಳುತ್ತದೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತಿಂದರೆ ನರಕಕ್ಕೆ ಹೋಗುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಾಗಾಗಿ ಮಹಿಳೆಯರು ಈ ಅಮಾವಾಸ್ಯೆಯಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಅಡುಗೆಯಲ್ಲಿ ಬಳಸಬೇಡಿ, ಏಕೆಂದರೆ ಮಹಿಳೆಯರು ಏನು ಬೇಯಿಸುತ್ತಾರೆ ಅದನ್ನೇ ಮನೆಯಲ್ಲಿ ಎಲ್ಲರೂ ತಿನ್ನುತ್ತಾರೆ. ಅಮಾವಾಸ್ಯೆಯಂದು ಈ ನಿಂಬೆಹಣ್ಣಿನ ಪರಿಹಾರದಿಂದ ನಿಮಗೆ ಮೋಕ್ಷ ದೊರೆಯುತ್ತದೆ. ಮನೆಯಲ್ಲಿ ಕೆಟ್ಟ ದೃಷ್ಟಿ ಕಳೆದುಕೊಳ್ಳಲು ಕಾರಣವಾಗಬಹುದು. ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರ ಮುಖ್ಯ ಸಮಸ್ಯೆ ಎಂದರೆ ದೃಷ್ಟಿದೋಷ. ದೃಷ್ಟಿಯಿಂದಾಗಿ ನೀವು ಸಂತೋಷವಾಗಿರುವುದಿಲ್ಲ. ನಿಮ್ಮ ಎಲ್ಲಾ ಸಂಪತ್ತು ಹೋಗುತ್ತದೆ. ಆರೋಗ್ಯ ಹಾಳಾಗುತ್ತದೆ. ದೃಷ್ಟಿ ತುಂಬಾ ಭಯಾನಕವಾಗಿರುವುದರಿಂದ ಮನಸ್ಸಿನ ಶಾಂತಿ ಕೊರತೆಯಾಗುತ್ತದೆ ಮತ್ತು ನೀವು ನಾಶವಾಗುತ್ತೀರಿ. ಅಮಾವಾಸ್ಯೆಯ ದಿನ ನಿಂಬೆಹಣ್ಣಿನ ಮದ್ದು ಮಾಡುವುದನ್ನು ಮರೆಯದಿರಿ. ಹೀಗೆ ಮಾಡುತ್ತಾ ಬಂದರೆ ಖಂಡಿತ ದೃಷ್ಟಿ ದೋಷ ಕೂಡ ಮಾಯವಾಗುತ್ತದೆ. ಹಣಕಾಸಿನ ಸಮಸ್ಯೆಗಳು ಮಾಯವಾಗುತ್ತವೆ. ಸಾಲದ ಸಮಸ್ಯೆಗಳು ಮಾಯವಾಗುತ್ತವೆ. ಎಲ್ಲಾ ಕೆಟ್ಟ ವಿಷಯಗಳು ಮಾಯವಾಗುತ್ತವೆ. ಈ ನಿಂಬೆ ಸಾಧನವು ತುಂಬಾ ಶಕ್ತಿಯುತವಾಗಿದೆ. ಈ ಅಮಾವಾಸ್ಯೆಯಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಏನು ಮಾಡಬೇಕು? ಆ ಬಟ್ಟೆಯನ್ನು ತೆಗೆದುಕೊಳ್ಳಿ. ಮೊದಲು ಯಾವುದೇ ಕಲೆಗಳು ಅಥವಾ ಹಳದಿ ನಿಂಬೆಹಣ್ಣು ಬಳಸಬಾರದು. ಹಸಿರು ನಿಂಬೆಹಣ್ಣುಗಳನ್ನು ಬಳಸಬೇಕು. ಮೊದಲು ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ. ಸಣ್ಣ ಜಾಕೆಟ್ ಅಥವಾ ಸಣ್ಣ ತುಂಡು ಚೀಲದ ರೀತಿಯಲ್ಲಿ ತೆಗೆದುಕೊಳ್ಳಿ. ನೀವು ಅದನ್ನು ಬಳಸಬಹುದು. ಮೊದಲು ಆ ಕೆಂಪು ಬಟ್ಟೆಗೆ ನಿಂಬೆಹಣ್ಣು ಹಾಕಿ, ನಂತರ ಬಹಳಷ್ಟು ಮೆಣಸಿನ ಹಣ್ಣು ಹಾಕಿ, ನಂತರ 1 ಗೊಂಚಲು ಉಪ್ಪು ಸೇರಿಸಿ, ನಂತರ 11 ಮೆಣಸು ಕಾಳುಗಳನ್ನು ಸೇರಿಸಿ, 1 ಚಮಚ ಕಪ್ಪು ಸಾಸಿವೆ ಮತ್ತು ಅಂತಿಮವಾಗಿ 1 ಚಿಟಿಕೆ ಹಳದಿ ಕುಂಕುಮವನ್ನು ಸೇರಿಸಿ. ಇದರ ನಂತರ ಅದನ್ನು ಪೊಟ್ಟಣದ ರೀತಿ ಮಾಡಿಕೊಳ್ಳಬೇಕು. ನಂತರ ತೆಗೆದುಕೊಂಡು ಹೋಗಿ ಮನೆಯ ಮೂಲೆ ಮೂಲೆಯಲ್ಲೂ ತಿರುಗಿ. ಹಾಗೆ ಓಡಾಡುವುದರಿಂದ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಆ ಪೊಟ್ಟಣ ತೆಗೆದುಕೊಳ್ಳುತ್ತದೆ. ನಂತರ ಆ ಪೊಟ್ಟಣವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಯಾವುದೋ ಮೂಲೆಯಲ್ಲಿ ರಹಸ್ಯ ರೀತಿಯಲ್ಲಿ ಇಡಿ. ಯಾರು ಓಡಾಡದ ಜಾಗ ಅಥವಾ ಯಾರ ಕಣ್ಣಿಗೂ ಕಾಣದ ರೀತಿ ಇಡಿ. ಇದನ್ನ ಅಡುಗೆ ಮನೆ, ಬೆಡ್ರೂಮ್, ಹಾಲ್ ಎಲ್ಲಾದರೊಂದು ಕಡೆ ಯಾವುದಾದರೊಂದು ಮೂಲೆಯಲ್ಲಿ ಬಚ್ಚಿಡಿ. ಹಾಗೆಯೇ ಇದನ್ನು 48 ಗಂಟೆಗಳ ಕಾಲ ಎಂದರೆ 2 ದಿನಗಳ ಕಾಲ ಹಾಗೆ ಬಿಡಿ. 2 ದಿನಗಳ ನಂತರ ಅದನ್ನು ತೆಗೆದುಕೊಂಡು ಯಾರು ಓಡಾಡದ ಜಾಗ, 3 ರಸ್ತೆಗಳು ಸೇರುವ ಜಾಗದಲ್ಲಿ ಅದನ್ನು ಸುರಿದು ಬಟ್ಟೆಯನ್ನು ಅಲ್ಲೇ ಬಿಟ್ಟು ಹಿಂತಿರುಗಿ ನೋಡದೆ ಬರಬೇಕು. ಮನೆಗೆ ಪ್ರವೇಶಿಸುವ ಮೊದಲು ನಿಮ್ಮ ಪಾದಗಳನ್ನು ಮತ್ತು ಕೈಗಳನ್ನು ತೊಳೆದುಕೊಳ್ಳಿ ಹೋಗಿ. ಈ ಸಣ್ಣ ಪರಿಹಾರವನ್ನು ಮಾಡಿ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು, ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿಗಳು, ಜನರ ದೃಷ್ಟಿ, ನಿಮಗೆ ಆರ್ಥಿಕ ಆರೋಗ್ಯ ಸಮಸ್ಯೆಗಳು ಎಲ್ಲ ಸಹ ನಾಶವಾಗುತ್ತವೆ. ನಿಮಿಷಗಳಲ್ಲಿ ನಿಮಗೆ ಬದಲಾವಣೆ ನೋಡಲು ಏನಾದರೂ ಒಳ್ಳೆಯ ಸುದ್ದಿಯನ್ನು ಕೇಳುವಿರಿ. ನೀವು ಕೋಟ್ಯಾಧಿಪತಿಗಳಾಗುತ್ತೀರಿ. ನಿಂಬೆಹಣ್ಣಿನಿಂದ ಈ ರೀತಿ ಮಾಡಿದರೆ 60 ನಿಮಿಷದಲ್ಲಿ ಪವಾಡ ನೋಡುತ್ತೀರಿ. ನಿಂಬೆಹಣ್ಣಿನ ಬಗ್ಗೆ ನಮಗೆಲ್ಲರಿಗೂ ಗೊತ್ತು. ನಿಂಬೆಹಣ್ಣಿನಿಂದ ನಾವು ಏನು ಮಾಡಿದ್ದೇವೆ, ಆದರೆ ನಿಂಬೆಹಣ್ಣಿನಿಂದ ನಾವು ಮಾಡಿದ್ದು ಒಳ್ಳೆಯ ಫಲಿತಾಂಶ. ನಿಂಬೆಹಣ್ಣುಗಳು ಹಲವು
ಸಮಸ್ಯೆಗಳ ವಿಧಗಳಿಗೆ ಪರಿಹಾರವನ್ನು ತೋರಿಸುತ್ತದೆ. ನಿಂಬೆ ಅನೇಕ ಮಹಾಶಕ್ತಿಗಳನ್ನು ಹೊಂದಿದೆ, ಆದ್ದರಿಂದ ನೀವು ಈ ರೀತಿಯಾಗಿ ನಿಂಬೆಯೊಂದಿಗೆ ಪರಿಹಾರವು ಜಾತಕ ದೋಷಗಳು ಸೇರಿದಂತೆ ಅನೇಕ ರೀತಿಯ ಸಮಸ್ಯೆಗಳಿಂದ ನಿಮ್ಮನ್ನು ತೊಂದರೆಯಿಂದ ರಕ್ಷಿಸುತ್ತದೆ. ಹೋಗುವುದು ಅನೇಕ ರೀತಿಯ ತೊಂದರೆಗಳಿಂದ ಹೊರಬರುವ ಮಾರ್ಗವಾಗಿದೆ. ಆದ್ದರಿಂದ ನೀವು ಇಂದು ನಿಂಬೆ ಪರಿಹಾರವನ್ನು ಮಾಡಿದರೆ ಮುಂಬರುವ ಹೊಸ ವರ್ಷದಲ್ಲಿ ನಿಮಗೆ ಯಾವುದಕ್ಕೂ ಕೊರತೆಯಾಗುವುದಿಲ್ಲ. ಅಮಾವಾಸ್ಯೆಯ ದಿನದಂದು ಈ ರೀತಿಯಾಗಿ ನಿಂಬೆ ಪರಿಹಾರವನ್ನು ಮಾಡಲು ಮರೆಯಬೇಡಿ. ಇದರಿಂದ ನೀವು ಪ್ರತ್ಯೇಕಗೊಳ್ಳುತ್ತೀರಿ. ಎಲ್ಲಾ ತೊಂದರೆಗಳನ್ನು ತೊಡೆದುಹಾಕಲು ಮತ್ತು ಸಂತೋಷದಿಂದ ಇರಲು ಲಕ್ಷ್ಮೀ ದೇವಿಯನ್ನು ನಿಮ್ಮ ಮನೆಗೆ ಬರುತ್ತಾಳೆ.